ಗಂಭೀರವಾಗಿರ್ತಕ್ಕಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ಬಿಜೆಪಿ ನಾಯಕರು ಬರೋಬ್ಬರಿ 50 ಕೋಟಿಗಳನ್ನು ಆಫರ್ ಅನ್ನು ನಮ್ಮ ಶಾಸಕರಿಗೆ ಮಾಡಿದ್ದಾರೆ. ಇವರು ಆಪರೇಷನ್ ಕಮಲ ಮಾಡೋದಕ್ಕೆ ಮುಂದಾಗಿದೆ ಅಂತ ಮೈಸೂರಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್. ನಿಜಾನಾ ಸರ್? ಲೋಕಸಭಾ ಚುನಾವಣೆಯ ಫಲಿತಾಂಶ ಮುಂದೆ ಲೋಕಸಭಾ ಚುನಾವಣೆ ಏನು ಫಲಿತಾಂಶ ದೇಶದಲ್ಲಿ ಬರ್ಬೋದು, ರಾಜ್ಯದಲ್ಲಿ ಬರ್ಬೋದು. ಇಡೀ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ, ನರೇಂದ್ರ ಮೋದಿಜಿಯ ಪರವಾಗಿ ಒಲವು ಇವತ್ತು ಕಾಣ್ತಾ ಇದೆ, ಸ್ಪಷ್ಟವಾಗಿ ಗೋಚರ ಆಗ್ತಾಯಿದೆ. ಹಾಗಾಗಿ ಈಗಲಿಂದನೇ ಪೂರ್ವ ತಯಾರಿ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರದವ್ರು ಮಾಡ್ಕೊಳ್ತಾ ಇದ್ದಾರೆ. ದೆಹಲಿ ಚಲೋ ಅಂತಕ್ಕಂಥ ನಾಟಕನೂ ಕೂಡ ಇದೇ ಕಾರಣಕ್ಕಾಗಿರ್ತಕ್ಕಂಥದ್ದು. ಪದೇ ಪದೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವ್ರನ್ನ ಟೀಕೆ ಮಾಡ್ತಕ್ಕಂಥದ್ದು ಕೂಡ ಇದೇ ವಿಚಾರದಲ್ಲಿ. ಒಂದು ಕಡೆ ತಮ್ಮ ವೈಫಲ್ಯಗಳನ್ನು ಮುಚ್ಚಾಕೊಳ್ತಕ್ಕಂಥದ್ದು ಬರದ ವಿಚಾರದಲ್ಲಿ, ಮತ್ತೊಂದು ಕಡೆ ಮುಂದಿನ ಲೋಕಸಭಾ ಚುನಾವಣೆಗೆ ಸೋಲನ್ನು ಎದುರಿಸೋಕ್ಕೋಸ್ಕರ ಈಗಲಿಂದನೇ ಅದಕ್ಕೆ ಪೀಠಿಕೆಗಳು ಅದಕ್ಕೋಸ್ಕರ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಾನು ಹೇಳ್ತೇನೆ, ಇವತ್ತು ರಾಜ್ಯದ ಜನ ನಿಮಗೆ ಸಂಪೂರ್ಣ ಬಹುಮತವನ್ನು ನೀಡಿದ್ದಾರೆ. ರಾಜ್ಯದ ಜನ, ರಾಜ್ಯದಲ್ಲಿರ್ತಕ್ಕಂಥ ಬಡವರು, ರೈತರು, ಕೃಷಿ ಕಾರ್ಮಿಕರು, ದಲಿತರು, ಹಿಂದುಳಿದ ವರ್ಗದವರು, ಮಹಿಳೆಯರು ಮತ್ತು ಯುವಕರು ಅವರಿಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಆಡಳಿತ ಕೊಡ್ತೀರಿ ಅನ್ನೋ ನಿರೀಕ್ಷೆ ನಿಮ್ಮ ಸರ್ಕಾರದ ಬಗ್ಗೆ ಇತ್ತು. ಆದರೆ ಈಗಾಗಲೇ ಅದು ಹುಸಿಯಾಗಿದೆ. ಆಗ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಈ ಸರ್ಕಾರವನ್ನು ಬೀಳಿಸ್ತಕ್ಕಂಥ ಇಚ್ಛೆ ನಮಗಂತೂ ಇಲ್ಲ. ಅದು ಆದರೆ ಒಂದಂತೂ ಸತ್ಯ, ಈ ಸರ್ಕಾರ ಒಂದು 9 ತಿಂಗಳಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರ ಪಕ್ಷ ಶಾಸಕರು ಇವತ್ತು ಹಾದಿಲಿ ಬಿದ್ದಿಲಿ ಇವತ್ತು ಮಾತಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಹತ್ರ ಹೋದರೆ ₹1 ಅನುದಾನವೂ ಸಿಗ್ತಾಯಿಲ್ಲ ನಮ್ಮ ಕ್ಷೇತ್ರಕ್ಕೆ. ಇದು ಯಾವ ಕರ್ಮ, ನಾವು ಶಾಸಕರಾಗಿ ಇವತ್ತು ನಾವು ಕ್ಷೇತ್ರದಲ್ಲಿ ಓಡಾಡೋಕ್ಕೂ ಆಗ್ತಾಯಿಲ್ಲ ಗೌರವವಾಗಿ ಅನ್ನೋದನ್ನು ಸ್ವತಃ ಕಾಂಗ್ರೆಸ್ ಪಕ್ಷ ಶಾಸಕರು ಇವತ್ತು ಮಾತನಾಡ್ತಾ ಇದ್ದಾರೆ, ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ. ಸರಿ.